ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಮಹಾಶಿವನ ಒಂದು ಅದ್ಭುತವಾದ ಕತೆ. ಇದನ್ನು ಯಾರು ಪೂರ್ತಿಯಾಗಿ ಕೇಳುತ್ತಾರೋ ಅವರ ಮೇಲೆ ಮಹಾಶಿವನ ಕೃಪೆ ಇರುತ್ತದೆ. ಇದರ ವರ್ಣನೆಯನ್ನ ಮಹಾಶಿವ ಪುರಾಣದಿಂದ ತೆಗೆದುಕೊಳ್ಳಲಾಗಿದೆ. ದಯವಿಟ್ಟು ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿ. ಪೂರ್ವದಲ್ಲಿ ಒಬ್ಬ ವ್ಯಾಪಾರಿ ಒಂದು ನಗರದಲ್ಲಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡುತ್ತಿದ್ದನು. ಆತನು ಆ ನಗರದಲ್ಲಿಯೇ ತುಂಬಾ ಶ್ರೀಮಂತನಾಗಿದ್ದನು. ಆತನು ಎಂದಿಗೂ ಕೂಡ ದಾನ ಧರ್ಮವನ್ನ ಮಾಡುತ್ತಿರಲಿಲ್ಲ. ಪುಣ್ಯ ಕಾರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಲಿಲ್ಲ. ಅವರು ಧನವಂತರೇ, ಆದ್ರೆ ಆ ದಂಪತಿಗಳಿಗೆ ಮಾತ್ರ ಸಂತಾನವಿರಲಿಲ್ಲ. ಸಂತಾನದ ಬಗ್ಗೆ ಅವರು ಯಾವಾಗಲೂ ದುಃಖ ಪಡುತ್ತಾ ಇರುತ್ತಿದ್ದರು. ಆ ದಂಪತಿಗಳ ಮನೆಯ ಮುಂದೆ ಒಂದು ಅರಳಿ ಮರ ಇತ್ತು. ಆ ಅರಳಿ ಮರದ ಮೇಲೆ ಒಂದು ಗುಬ್ಬಚ್ಚಿ ತನ್ನ ಗೂಡನ್ನ ಕಟ್ಟಿಕೊಂಡು ತನ್ನ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಸೇರಿಕೊಂಡು ವಾಸ ಮಾಡುತ್ತಿತ್ತು. ಬೆಳಿಗ್ಗೆನೆ ಊರ ಒಳಗಡೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬಂದು ತನ್ನ ಮಕ್ಕಳಿಗೆ ತಿನ್ನಿಸುತ್ತಿತ್ತು. ಈ ರೀತಿಯಾಗಿ ಆ ಪಕ್ಷಿ ಪ್ರತಿದಿನವೂ ಕೂಡ ಆ ನಗರದಲ್ಲಿ ಸುತ್ತಾಡುತ್ತಾ ಆಹಾರವನ್ನ ಸಂಪಾದಿಸುತ್ತಿತ್ತು. ಮೊದಲಿಗೆ ಆ ಪಕ್ಷಿ ಅಲ್ಲಿ ಹತ್ತಿರದಲ್ಲಿರುವ ಆ ವ್ಯಾಪಾರಿಯ ಮನೆ ಮುಂದಕ್ಕೆ ಹೋಗುತ್ತಿತ್ತು. ಆದ್ರೆ ಅಲ್ಲಿ ಒಂದು ಕಾಳು ಧಾನ್ಯವೂ ಕೂಡ ಸಿಗುತ್ತಿರಲಿಲ್ಲ. ಆಗ ಆ ಪಕ್ಷಿ ತನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತದೆ. ಈ ನಗರದಲ್ಲಿಯೇ ಈ ವ್ಯಾಪಾರಿಯದ್ದು ತುಂಬಾ ದೊಡ್ಡ ಮನೆ, ಈತನು ತುಂಬಾ ಧನವಂತನು, ಆದ್ರೆ ಯಾರಿಗೂ ಕೂಡ ಈತನು ದಾನ ಮಾಡುವುದಿಲ್ಲ. ಯಾರಾದರೂ ಭಿಕ್ಷುಕರು ಮನೆಯ ಮುಂದಕ್ಕೆ ಬಂದರೆ ಭಿಕ್ಷೆಯನ್ನು ಕೂಡ ಹಾಕುವುದಿಲ್ಲ. ಧರ್ಮಪರವಾದ ಕೆಲಸಗಳನ್ನ ಯಾವುದನ್ನು ಕೂಡ ಮಾಡುವುದಿಲ್ಲ. ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವುದಿಲ್ಲ. ದೇವಸ್ಥಾನಕ್ಕೂ ಕೂಡ ಹೋಗುವುದಿಲ್ಲ. ಯಾರಿಗೂ ಸಹಾಯ ಮಾಡುವುದಿಲ್ಲ. ಕನಿಷ್ಠ ಪಕ್ಷ ನನ್ನಂತ ಪಕ್ಷಿಗಳಿಗೂ ಕೂಡ ಸ್ವಲ್ಪ ಧಾನ್ಯಗಳನ್ನು ಕೂಡ ಹಾಕುವುದಿಲ್ಲ. ಈ ವ್ಯಾಪಾರಿ ತುಂಬಾ ಜಿಪುಣ ಎಂದು ಅಂದುಕೊಳ್ಳುತ್ತಿತ್ತು. ಒಂದು ದಿನ ಆ ಪಕ್ಷಿ ತನ್ನ ಗೂಡಿನಿಂದ ಹೊರಗಡೆ ಬಂದು ಆ ವ್ಯಾಪಾರಿಯ ಮನೆಯ ಮುಂದೆ ಕುಳಿತುಕೊಳ್ಳುತ್ತದೆ. ಅದೇ ಸಮಯದಲ್ಲಿ ಆ ವ್ಯಾಪಾರಿಯ ದಂಪತಿಗಳು ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಾರೆ. ಆಗ ವ್ಯಾಪಾರಿಯ ಹೆಂಡತಿ ವ್ಯಾಪಾರಿಯ ಬಳಿ ಈ ರೀತಿಯಾಗಿ ಹೇಳುತ್ತಾಳೆ, ನೋಡ್ರಿ, ನಮ್ಮ ಬಳಿ ತುಂಬಾ ದುಡ್ಡಿದೆ. ಈ ನಗರದಲ್ಲಿ ನಾವೇ ತುಂಬಾ ಶ್ರೀಮಂತರು. ನಮ್ಮ ಬಳಿ ಹಣ, ಬಂಗಾರ, ಧಾನ್ಯಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಆದ್ರೆ ಈ ಧನವನ್ನ ನಾವು ಏನು ಮಾಡೋದು? ನಮಗೆ ಯಾವುದೇ ಸಂತಾನವಿಲ್ಲ. ನಮ್ಮ ನಂತರ ನಮ್ಮ ವಂಶಕ್ಕೆ ವಾರಸುದಾರನೇ ಇಲ್ಲ. ನಮ್ಮ ನಂತರ ಈ ಹಣವನ್ನು, ನಮ್ಮ ಆಸ್ತಿಯನ್ನು ಯಾರು ಅನುಭವಿಸುತ್ತಾರೆ ಎಂದು ಕೇಳುತ್ತಾಳೆ. ಆಗ ವ್ಯಾಪಾರಿ, ಇದರಲ್ಲಿ ನನ್ನ ತಪ್ಪೇನಿದೆ? ನನ್ನ ಹಣೆ ಬರಹದಲ್ಲೇ ಈ ರೀತಿಯಾಗಿ ಬರೆದಿದೆ. ನನಗೆ ಅನಿಸುತ್ತಿದೆ ನನ್ನ ಹಣೆ ಬರಹದಲ್ಲಿ ಸಂತಾನವನ್ನೇ ಬರೆದಿಲ್ಲ ಎಂದು. ಎಲ್ಲಿಯವರೆಗೂ ನಾವು ಜೀವಿಸುತ್ತೇವೋ ಅಲ್ಲಿಯವರೆಗೂ ಈ ಸುಖ ಭೋಗಗಳನ್ನ ಅನುಭವಿಸೋಣ. ನಮ್ಮ ನಂತರ ಈ ಆಸ್ತಿಯನ್ನ ಯಾರ ಹಣೆ ಬರಹದಲ್ಲಿ ಬರೆದಿರುತ್ತದೋ ಅವರು ಅನುಭವಿಸುತ್ತಾರೆ ಎಂದು ಆ ವ್ಯಾಪಾರಿ ತನ್ನ ಹೆಂಡತಿಗೆ ಹೇಳುತ್ತಾನೆ. ಈ ರೀತಿಯಾಗಿ ಆ ವ್ಯಾಪಾರಿ ಮತ್ತು ಆತನ ಹೆಂಡತಿ ಮಾತನಾಡಿಕೊಳ್ಳುವುದನ್ನ ಆ ಗುಬ್ಬಚ್ಚಿ ಜಾಗೃತವಾಗಿ ಕೇಳಿಸಿಕೊಳ್ಳುತ್ತದೆ. ಆ ನಂತರ ಅಲ್ಲಿದ್ದ ಗುಬ್ಬಚ್ಚಿ ಹಾರಿಕೊಂಡು ಹೋಗುತ್ತದೆ. ಈ ರೀತಿಯಾಗಿ ಒಂದು ದಿನ ಅಲ್ಲ, ಪ್ರತಿದಿನವೂ ಕೂಡ ಗುಬ್ಬಚ್ಚಿ ಆ ವ್ಯಾಪಾರಿಯ ಮನೆ ಮುಂದೆ ಕುಳಿತುಕೊಂಡು ಅವರಿಬ್ಬರು ಮಾತನಾಡುವುದನ್ನ ಗುಪ್ತವಾಗಿ ಕೇಳಿಸಿಕೊಳ್ಳುತ್ತದೆ. ಆ ವ್ಯಾಪಾರಿ ಹೆಂಡತಿ ಸ್ವಲ್ಪ ಒಳ್ಳೆಯ ಗುಣಗಳನ್ನ ಹೊಂದಿದ್ದಳು. ಆಕೆಯ ಮನಸ್ಸಿನಲ್ಲಿ ದಯೆ, ಧರ್ಮವಿತ್ತು. ಆದ್ರೆ ತನ್ನ ಗಂಡನಿಗೆ ಭಯವಿದ್ದು ಯಾರಿಗೂ ಸಹ ದಾನ ಧರ್ಮವನ್ನ ಮಾಡುತ್ತಿರಲಿಲ್ಲ. ಪ್ರತಿದಿನವೂ ತನ್ನ ಮನೆ ಮುಂದಕ್ಕೆ ಬರುತ್ತಿರುವ ಗುಬ್ಬಚ್ಚಿಯನ್ನ ಆಕೆ ಚೆನ್ನಾಗಿ ಗಮನಿಸಿದ್ದಳು. ಆ ಪುಟ್ಟ ಗುಬ್ಬಚ್ಚಿ ಆಕೆಗೆ ತುಂಬಾ ಇಷ್ಟವಾಗಿತ್ತು. ಆಕೆ ಪ್ರತಿದಿನವೂ ಕೂಡ ಆ ವ್ಯಾಪಾರಿಗೆ ಗೊತ್ತಾಗದ ಹಾಗೆ ಕಳ್ಳತನದಿಂದ ರುಚಿಕರವಾದ ಹಣ್ಣು, ಹಂಪಲು ಮತ್ತು ಧಾನ್ಯಗಳನ್ನು ಹಾಕುತ್ತಿದ್ದಳು. ಈ ರೀತಿಯಾಗಿ ತುಂಬಾ ದಿನಗಳು ಕಳೆದು ಹೋಗುತ್ತವೆ. ಆ ಪುಟ್ಟ ಗುಬ್ಬಚ್ಚಿಗೂ ಮತ್ತು ಆ ವ್ಯಾಪಾರಿಯ ಹೆಂಡತಿಗೂ ಒಳ್ಳೆ ಸ್ನೇಹವಾಗುತ್ತದೆ. ಆಗ ಆ ಪಕ್ಷಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತದೆ, ಪಾಪ ಈ ವ್ಯಾಪಾರಿಯ ಹೆಂಡತಿ ತುಂಬಾ ಒಳ್ಳೆ ಮನಸ್ಸಿನವಳು. ಪಾಪ ಆಕೆಗೆ ಸಂತಾನವಿಲ್ಲದೆ ಇರುವುದರಿಂದ ಆಕೆ ಯಾವಾಗಲೂ ದುಃಖ ಪಡುತ್ತಿರುತ್ತಾಳೆ. ಒಬ್ಬ ವಿವಾಹಿತೆ ಎಲ್ಲಿಯವರೆಗೂ ತಾಯಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಆಕೆಗೆ ಸುಖ ಸಿಗುವುದಿಲ್ಲ. ಒಬ್ಬ ಸ್ತ್ರೀಯ ದುಃಖ ಇನ್ನೊಬ್ಬ ಸ್ತ್ರೀಗೆ ಮಾತ್ರವೇ ಅರ್ಥವಾಗುವುದು. ಒಬ್ಬ ಸ್ತ್ರೀಗೆ ಸಂತಾನವಾದಾಗ ಆಕೆಗೆ ಆಗುವ ಸಂತೋಷ ಎಷ್ಟು ಕೋಟಿ ಹಣ ಕೊಟ್ಟರೂ ಕೂಡ ಸಿಗುವುದಿಲ್ಲ. ಎಷ್ಟೇ ಬಂಗಾರ ಕೊಟ್ಟರೂ ಕೂಡ ಆಗುವುದಿಲ್ಲ. ಆಕೆಗೆ ಸಂತಾನವಾದಾಗ ಮಾತ್ರವೇ ಸ್ತ್ರೀಯ ಜೀವನ ಪರಿಪೂರ್ಣವಾಗುವುದು. ಆಕೆಯು ಪ್ರತಿದಿನವೂ ಕೂಡ ನನಗೆ ತುಂಬಾ ಪ್ರೀತಿಯಿಂದ ರುಚಿಕರವಾದ ಹಣ್ಣುಗಳನ್ನು, ಧಾನ್ಯಗಳನ್ನು ಹಾಕುತ್ತಿದ್ದಾಳೆ. ಆಕೆಗೆ ನಾನು ಋಣಿಯಾಗಿದ್ದೇನೆ. ಆಕೆಯ ದುಃಖವನ್ನು ನೋಡಿ ನನ್ನಿಂದ ತಡೆದುಕೊಳ್ಳಲಾಗುತ್ತಿಲ್ಲ. ಆಕೆಗೆ ಹೇಗಾದ್ರೂ ಮಾಡಿ ಪುತ್ರನಾಗುವ ಮಾರ್ಗವನ್ನ ಆಲೋಚನೆ ಮಾಡಬೇಕೆಂದು ಆ ಗುಬ್ಬಚ್ಚಿ ಅಂದುಕೊಳ್ಳುತ್ತದೆ. ಆಗ ಪಕ್ಷಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತದೆ, ಬೇಡಿದ ಕೋರಿಕೆಯನ್ನು ತೀರಿಸುವವನು ಮಹಾಶಿವ
ಮಹಾಶಿವನು ಒಬ್ಬನೇ. ಅವರನ್ನು ಬೇಡಿಕೊಂಡರೆ ಇವರಿಗೆ ಖಂಡಿತವಾಗಿಯೂ ಸಂತಾನವಾಗಬಹುದು. ಇದಕ್ಕಿಂತ ಬೇರೆ ದಾರಿ ಇಲ್ಲ. ನಾನೊಂದು ಪುಟ್ಟ ಗುಬ್ಬಚ್ಚಿ. ಇದಕ್ಕೂ ಮಿಗಿಲಾಗಿ ನಾನು ಅವರಿಗೆ ಏನು ಸಹಾಯ ಮಾಡಲು ಸಾಧ್ಯ? ಹೇಗಾದರೂ ಮಾಡಿ ನಾನು ಆಕೆಯ ಋಣವನ್ನ ತೀರಿಸಿಕೊಳ್ಳಬೇಕು. ಆಕೆಯ ದುಃಖವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ಆ ಗುಬ್ಬಚ್ಚಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತದೆ. ಆ ನಂತರ ಆ ಪಕ್ಷಿ ತನ್ನ ಗಂಡನ ಬಳಿ, ನಾನು ಸ್ವಲ್ಪ ದಿನ ಬೇರೆ ಪ್ರದೇಶಕ್ಕೆ ಹೋಗುತ್ತಿದ್ದೇನೆ. ನೀವು ಮಕ್ಕಳನ್ನ ಜಾಗೃತವಾಗಿ ನೋಡಿಕೊಳ್ಳಿ. ಅವರಿಗೆ ಸರಿಯಾದ ಸಮಯಕ್ಕೆ ಆಹಾರವನ್ನ ಕೊಡಿ ಎಂದು ಹೇಳಿ ಆ ಗುಬ್ಬಚ್ಚಿ ಅಲ್ಲಿಂದ ಹೊರಡುತ್ತದೆ. ಆಗ ಆ ಅಮಾಯಕ ಪಕ್ಷಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತದೆ, ಮಹಾಶಿವನ ದೇವಸ್ಥಾನಗಳು ತುಂಬಾ ಇದ್ದಾವೆ. ಅವರು ಯಾವ ದೇವಸ್ಥಾನದಲ್ಲಿ ಯಾವಾಗ ಇರುತ್ತಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಯಾವುದೇ ದೇವಸ್ಥಾನದಲ್ಲಿ ಇದ್ದರೂ ಕೂಡ ಕೊನೆಗೆ ತಪ್ಪದೆ ಕೈಲಾಸಕ್ಕೆ ಬಂದೇ ಬರುತ್ತಾರೆ. ಆದ್ದರಿಂದ ಅಲ್ಲಿಗೆ ಹೋಗುತ್ತೇನೆ ಎಂದು ವೇಗವಾಗಿ ಹಾರುವುದಕ್ಕೆ ಶುರು ಮಾಡುತ್ತದೆ. ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಉಪವಾಸವಿದ್ದುಕೊಂಡೇ ಹಾರಿಕೊಂಡು ತುಂಬಾ ಸುಸ್ತಾಗಿ ಕೊನೆಗೆ ಕೈಲಾಸವನ್ನ ಸೇರಿಕೊಳ್ಳುತ್ತದೆ. ಅಲ್ಲಿ ಮಹಾಶಿವನು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಆಗ ಆ ಪಕ್ಷಿ ನೇರವಾಗಿ ಪಾರ್ವತಿ ದೇವಿಯ ಪಾದದ ಮೇಲೆ ಜ್ಞಾನ ತಪ್ಪಿ ಬೀಳುತ್ತದೆ. ಆಗ ಪಾರ್ವತಿ ದೇವಿ ಆ ಪಕ್ಷಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಎಚ್ಚರಗೊಳಿಸುತ್ತಾರೆ. ಓ ಪಕ್ಷಿ, ನೀನು ಎಲ್ಲಿಂದ ಇಷ್ಟೊಂದು ದೂರ ಬಂದಿದ್ದೀಯಾ? ನಿನ್ನ ಪ್ರಾಣವನ್ನು ಕೂಡ ಲೆಕ್ಕ ಮಾಡದೆ ಇಷ್ಟೊಂದು ದೂರ ಹಾರಿಕೊಂಡು ಬಂದಿದ್ದೀಯಾ? ನಿನಗೆ ಅಂತ ಕಷ್ಟ ಏನು ಬಂದಿದೆ ಎಂದು ಪಾರ್ವತಿ ದೇವಿ ಪ್ರೀತಿಯಿಂದ ಕೇಳುತ್ತಾರೆ. ಆಗ ಆ ಪಕ್ಷಿ, ದೇವಿ, ನಾನು ತುಂಬಾ ದುಃಖದಲ್ಲಿದ್ದೇನೆ. ಹಾಗೆ ನಾನು ತುಂಬಾ ದೂರದಿಂದ ಬಂದಿದ್ದೇನೆ. ಆದರೆ ನಾನು ನನಗೋಸ್ಕರ ದುಃಖ ಪಡುತ್ತಿಲ್ಲ, ನಾನು ಬೇರೆಯವರಿಗೋಸ್ಕರ ದುಃಖ ಪಡುತ್ತಾ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತದೆ. ಆಗ ಪಾರ್ವತಿ ದೇವಿ ಏನಾಯಿತು ಎಂದು ವಿವರವಾಗಿ ಹೇಳು ಎಂದು ಹೇಳುತ್ತಾರೆ. ದೇವಿ, ನಾನು ಎಲ್ಲಿ ವಾಸ ಮಾಡುತ್ತಿದ್ದೇನೋ ಅಲ್ಲಿಯೇ ಒಬ್ಬ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡುತ್ತಿದ್ದಾನೆ. ಆದ್ರೆ ಅವರಿಗೆ ಸಂತಾನವಿಲ್ಲ. ಆ ವ್ಯಾಪಾರಿಯ ಹೆಂಡತಿ ತುಂಬಾ ಧರ್ಮಾತ್ಮಳು. ನಾನು ಅವರಿಗೆ ಋಣಿಯಾಗಿದ್ದೇನೆ. ದಯವಿಟ್ಟು ಅವರಿಗೆ ಒಂದು ಸಂತಾನವನ್ನ ನೀಡಿ ಎಂದು ಬೇಡಿಕೊಳ್ಳುತ್ತದೆ. ಆಗ ಪಾರ್ವತಿ ದೇವಿ, ನೀನು ನಿನಗೋಸ್ಕರ ಅಲ್ಲದೆ ನಿಸ್ವಾರ್ಥದಿಂದ ಬೇರೆಯವರಿಗೋಸ್ಕರ ಒದ್ದಾಡುತ್ತಿದ್ದೀಯಾ? ನಿನ್ನ ಮನಸ್ಸು ತುಂಬಾ ದೊಡ್ಡದು. ನಿನ್ನದು ದಯೆ ಹೃದಯ. ನೀನು ತಿಂದಿರುವ 4 ಕಾಳು ಧಾನ್ಯಕ್ಕೆ ನೀನು ಅವರಿಗೆ ಅಂತಹ ಸಹಾಯ ಮಾಡಬೇಕೆಂದು ಅಂದುಕೊಂಡಿದ್ದೀಯಾ? ಇನ್ನೇನು ನೀನು ದುಃಖ ಪಡಬೇಡ. ಮಹಾದೇವನು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಅವರು ಧ್ಯಾನದಿಂದ ಎದ್ದ ತಕ್ಷಣ ನಾವು ಹೋಗಿ ಅವರ ಬಳಿ ಮಾತನಾಡೋಣ ಎಂದು ಪಾರ್ವತಿ ದೇವಿ ಹೇಳುತ್ತಾರೆ. ಅದಾದ ಸ್ವಲ್ಪ ಹೊತ್ತಿಗೆ ಮಹಾಶಿವನು ಧ್ಯಾನವನ್ನ ಮುಗಿಸಿ ಬರುತ್ತಾರೆ. ಆಗ ಪಾರ್ವತಿ ದೇವಿ ಆ ಪಕ್ಷಿಯನ್ನ ಕರೆದುಕೊಂಡು ಅವರ ಬಳಿಗೆ ಸೇರಿಕೊಂಡು ನಡೆದ ವಿಷಯವನ್ನೆಲ್ಲ ಅವರಿಗೆ ಹೇಳಿ ಆ ವ್ಯಾಪಾರಿಯ ದಂಪತಿಗಳ ಹಣೆಬರಹದಲ್ಲಿ ಸಂತಾನವನ್ನು ಬರೆದಿದೆಯೋ ಇಲ್ಲವೋ ಎಂದು ಕೇಳುತ್ತಾರೆ. ಆಗ ಮಹಾಶಿವನು ಸ್ವಲ್ಪ ಸಮಯ ಧ್ಯಾನ ಮಾಡಿ ಅವರ ಜೀವನದಲ್ಲಿ ಸಂತಾನ ಭಾಗ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಆಗ ಪಾರ್ವತಿ ದೇವಿ, ಸ್ವಾಮಿ, ಅವರ ಜೀವನದಲ್ಲಿ ಸಂತಾನ ಪ್ರಾಪ್ತಿ ಇಲ್ಲದೆ ಹೋದರೆ ಈಗ ನೀವು ಅವರ ಹಣೆ ಬರಹವನ್ನ ಬದಲಾಯಿಸಿ ಅವರಿಗೆ ಸಂತಾನವನ್ನ ನೀಡಿ. ನಿಮಗೆ ಸಾಧ್ಯವಾಗದೇ ಇರುವುದು ಯಾವುದಿದೆ ಎಂದು ಹೇಳುತ್ತಾರೆ. ಆಗ ಮಹಾಶಿವನು, ದೇವಿ, ಅವರ ಹಣೆ ಬರಹದಲ್ಲಿಯೇ ಸಂತಾನವಿಲ್ಲ. ಹಾಗಿರುವಾಗ ನಾನೀಗೆ ಅವರಿಗೆ ಸಂತಾನವನ್ನ ಪ್ರಸಾದಿಸಲಿ ಎಂದು ಹೇಳುತ್ತಾರೆ. ಎಷ್ಟೇ ಹೇಳಿದರೂ ಕೂಡ ಪಾರ್ವತಿ ದೇವಿ ಕೇಳುತ್ತಿಲ್ಲ. ಸ್ವಾಮಿ, ಈ ಪಕ್ಷಿ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನಮ್ಮ ಮೇಲಿರುವ ನಂಬಿಕೆಯಿಂದ ಇಷ್ಟು ದೂರ ಬಂದಿದೆ. ನಾವು ತಪ್ಪದೆ ಈ ಪಕ್ಷಿಗೆ ಸಹಾಯ ಮಾಡಬೇಕು. ಅದರಲ್ಲೂ ನಾನು ಮಾತು ಕೂಡ ಕೊಟ್ಟಿದ್ದೇನೆ ಎಂದು ಪಾರ್ವತಿ ದೇವಿ ಹೇಳುತ್ತಾರೆ. ಮಹಾಶಿವನು ಎಷ್ಟೇ ಹೇಳಿದರೂ ಪಾರ್ವತಿ ದೇವಿ ಕೇಳದೆ ಇದ್ದಿದ್ದರಿಂದ ಆಗ ಮಹಾಶಿವನು ಪಾರ್ವತಿ ದೇವಿಯ ಬಳಿ ಈ ರೀತಿಯಾಗಿ ಹೇಳುತ್ತಾರೆ. ಆಯ್ತು ದೇವಿ, ನೀನು ನನ್ನ ಮಾತನ್ನು ಕೇಳುತ್ತಿಲ್ಲ. ನಿನ್ನ ಕೋರಿಕೆಯಂತೆ ಆ ವ್ಯಾಪಾರಿ ದಂಪತಿಗಳಿಗೆ ಒಬ್ಬ ಪುತ್ರನನ್ನ ಪ್ರಸಾದಿಸುತ್ತೇನೆ. ಆದರೆ ಒಂದು ಷರತ್ತು ಇದೆ ದೇವಿ. ಆ ಪಕ್ಷಿಗೆ ಹೇಳು, ಅವರಿಗೆ ಸಂತಾನವಾದ ನಂತರ ದಾನ ಧರ್ಮಗಳನ್ನ ಮಾಡಬೇಕು, ಪುಣ್ಯ ಕಾರ್ಯಗಳನ್ನ ಮಾಡಬೇಕು, ಶಾಸ್ತ್ರಗಳನ್ನು ಪುರಾಣಗಳನ್ನು ಓದಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಮನೆಗೆ ಬಂದ ಭಿಕ್ಷುಕರನ್ನ ಬರಿಗೈಯಲ್ಲಿ ಕಳಿಸಬಾರದು. ಈಗ ಅವರು ನಾಸ್ತಿಕರಾಗಿದ್ದಾರೆ, ಆದ್ರೆ ಅವರಿಗೆ ಸಂತಾನವಾದ ನಂತರ ಆಸ್ತಿಕರಾಗಬೇಕು. ಒಂದು ವೇಳೆ ಇವುಗಳನ್ನ ಮಾಡದೆ ಹೋದರೆ ಆ ಹುಟ್ಟಿದ ಸಂತಾನ ಅಲ್ಪಾಯುಷ್ಯನಾಗಿ ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದುತ್ತಾನೆ ಎಂದು ಮಹಾಶಿವನು ಹೇಳುತ್ತಾರೆ. ಆಗ ಆ ಪಕ್ಷಿ, ಮಹಾದೇವ, ಅವರಿಗೆ ಸಂತಾನವಾದ ನಂತರ ನಾನು ಅವರನ್ನ ಒಳ್ಳೆಯ ಮಾರ್ಗದಲ್ಲಿ ನಡೆಸುವ ಪ್ರಯತ್ನವನ್ನ ಮಾಡುತ್ತೇನೆ, ಅವರನ್ನ ಧರ್ಮಾತ್ಮರನ್ನಾಗಿ ಬದಲಾಯಿಸುತ್ತೇನೆ ಎಂದು ಹೇಳುತ್ತದೆ. ಆಗ ಮಹಾಶಿವನು, ತಥಾಸ್ತು, ಇನ್ನು ಅವರಿಗೆ ಸಂತಾನವಾಗುತ್ತದೆ, ನೀನು ಜಾಗೃತವಾಗಿ ಹೋಗು ಎಂದು ಹೇಳುತ್ತಾರೆ. ಆಗ ಆ ಪಕ್ಷಿ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಬಂದು ತನ್ನ ಗೂಡನ್ನ ಸೇರಿಕೊಳ್ಳುತ್ತದೆ. ಆ ನಂತರ 1 ವರ್ಷದ ಒಳಗಡೆ ಅವರಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ. ಆ ವ್ಯಾಪಾರಿ ದಂಪತಿಗಳು ತುಂಬಾ ಸಂತೋಷ ಪಡುತ್ತಾರೆ. ಅವರಿಗಿಂತ ಹೆಚ್ಚಾಗಿ ಈ ಪಕ್ಷಿಗೆ ತುಂಬಾ ಸಂತೋಷವಾಗುತ್ತದೆ. ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿತು ಎಂದು ಈ ಪಕ್ಷಿ ತುಂಬಾ ಸಂತೋಷ ಪಡುತ್ತದೆ. ಇನ್ನು ಆ ವ್ಯಾಪಾರಿ ದಂಪತಿಗಳಿಗೆ ಪುತ್ರನು ಜನಿಸಿರುವುದರಿಂದ ದಾನ
ದಾನ ಧರ್ಮಗಳನ್ನ ಹೆಚ್ಚಾಗಿ ಮಾಡುತ್ತಾರೆ, ಪುಣ್ಯದ ಕಾರ್ಯಗಳನ್ನ ಮಾಡುತ್ತಾರೆ, ಇದರಿಂದ ಬಡವರು ತುಂಬಾ ಚೆನ್ನಾಗಿ ಇರುತ್ತಾರೆ ಎಂದು ಆ ಪಕ್ಷಿ ಅಂದುಕೊಳ್ಳುತ್ತದೆ. ಹೀಗೆ ನಿಧಾನವಾಗಿ ಕಾಲ ಕಳೆಯುತ್ತಿದೆ. ಆದ್ರೆ ಆ ವ್ಯಾಪಾರಿಯಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆಗಳು ಬರಲಿಲ್ಲ. ಮೊದಲು ಹೀಗೆ ಇದ್ದನು, ಈಗಲೂ ಸಹ ಹಾಗೆ ಇದ್ದಾನೆ. ಹೀಗೆ 4 ಶಿವರಾತ್ರಿಗಳು ಕಳೆಯುತ್ತವೆ. 5ನೇ ಶಿವರಾತ್ರಿ ಕೂಡ ಬರುತ್ತದೆ. ಆಗ ಆ ಪಕ್ಷಿಗೆ ತುಂಬಾ ದುಃಖವಾಗುತ್ತದೆ. ಈ ವ್ಯಾಪಾರಿಯ ಮಗನು 5 ವರ್ಷದ ವಯಸ್ಸಿನವನಾಗಿದ್ದಾನೆ. ಇಲ್ಲಿಯವರೆಗೂ ಆ ದಂಪತಿಗಳು ಯಾವುದೇ ರೀತಿಯ ದಾನ ಧರ್ಮಗಳನ್ನ ಮಾಡಿಲ್ಲ, ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಲ್ಲ, ಯಾರಿಗೂ ಸಹ ಸಹಾಯ ಮಾಡಿಲ್ಲ, ಯಾವುದೇ ದೇವಸ್ಥಾನಗಳಿಗೂ ಕೂಡ ಹೋಗಿಲ್ಲ. ಇವರು ಹೀಗೆ ಮಾಡಿದರೆ ಅವರ ಮಗನು ಅಲ್ಪಾಯುಷ್ಯನಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದುತ್ತಾನೆ. ನಾನು ಪಟ್ಟಿರುವ ಕಷ್ಟಕ್ಕೆ ಪ್ರಯೋಜನವಿಲ್ಲದಂತಾಗುತ್ತದೆ. ಇವರು ಮಾಡಿದ ತಪ್ಪಿಗೆ ಆ ಬಾಲಕನು ಮರಣ ಹೊಂದುತ್ತಾನೆ. ಇವರಿಗೆ ಸಂತಾನವಾದರೆ ಇವರ ವರ್ತನೆ ಬದಲಾಗುತ್ತದೆ ಎಂದು ಅಂದುಕೊಂಡಿದ್ದೆ. ನಿಮ್ಮ ಮಗನು ಸತ್ತು ಹೋಗುತ್ತಾನೆ ಎಂಬ ವಿಷಯವನ್ನ ನಾನು ಹೇಗಾದರೂ ಮಾಡಿ ಅವರಿಗೆ ಹೇಳಬೇಕು. ನಾನು ಅವರಿಗೆ ಹೇಳಿದರೂ ಕೂಡ ನನ್ನ ಭಾಷೆ ಅವರಿಗೆ ಅರ್ಥವಾಗುವುದಿಲ್ಲ, ನನ್ನ ಭಾಷೆ ಅವರಿಗೆ ಬರುವುದಿಲ್ಲ. ಈಗ ಏನು ಮಾಡುವುದು ಎಂದು ಆ ಪಕ್ಷಿ ತುಂಬಾ ದುಃಖ ಪಡುತ್ತದೆ. ಆಗ ಆ ಪಕ್ಷಿ ಮತ್ತೆ ಮಹಾಶಿವನ ಬಳಿಗೆ ಹೋಗಿ ನನ್ನ ದುಃಖವನ್ನ ಹೇಳಿಕೊಳ್ಳಬೇಕೆಂದು ಅಂದುಕೊಳ್ಳುತ್ತದೆ. ಆ ಪುಟ್ಟ ಬಾಲಕನ ಪ್ರಾಣವನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕೆಂದುಕೊಳ್ಳುತ್ತದೆ. ಈ ಪಕ್ಷಿಯ ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗಿದ್ದಾರೆ. ಆಗ ಆ ಪಕ್ಷಿ ತನ್ನ ಮಕ್ಕಳ ಬಳಿ, ನಾನು ಸ್ವಲ್ಪ ದಿನಗಳ ಕಾಲ ಹೊರಗಡೆ ಹೋಗುತ್ತಿದ್ದೇನೆ, ನೀವು ಸ್ವಲ್ಪ ಜಾಗೃತವಾಗಿ ಇರಿ ಎಂದು ಹೇಳಿ ಆ ಪಕ್ಷಿ ಅಲ್ಲಿಂದ ಹೊರಡುತ್ತದೆ. ಆ ಪಕ್ಷಿ ವೇಗವಾಗಿ ಹಾರುತ್ತಾ ಹಾರುತ್ತಾ 2 ದಿನಕ್ಕೆ ಕೈಲಾಸವನ್ನ ಸೇರಿಕೊಳ್ಳುತ್ತದೆ. ನೇರವಾಗಿ ಪಾರ್ವತಿ ದೇವಿಯ ಪಾದ ಕೆಳಗೆ ಬಿದ್ದು ಹೋಗುತ್ತದೆ. ಆಗ ಪಾರ್ವತಿ ದೇವಿಯ ಪಕ್ಷಿಯನ್ನ ಹಿಡಿದುಕೊಂಡು, ಓ ಪಕ್ಷಿ, ಇನ್ನೂ ನಿನ್ನ ಕಷ್ಟ ದೂರವಾಗಿಲ್ಲವಾ? ಅವರಿಗೆ ಸಂತಾನವಾಯಿತಲ್ವಾ? ಅಲ್ಲಿಯೇ ಸಂತೋಷವಾಗಿರುವುದನ್ನ ಬಿಟ್ಟು ಇಷ್ಟು ದೂರ ಮತ್ತೆ ಏಕೆ ಬಂದೆ ಎಂದು ಪಾರ್ವತಿ ದೇವಿ ಕೇಳುತ್ತಾರೆ. ಆಗ ಆ ಪಕ್ಷಿ, ತಾಯಿ, ಆ ದಂಪತಿಗಳಿಗೆ ಸಂತಾನವೇನೋ ಆಯಿತು. ಆ ದಂಪತಿಗಳನ್ನ ಧರ್ಮ ಮಾರ್ಗದಲ್ಲಿ ನಡೆಸುವುದಕ್ಕೆ ನನ್ನಿಂದ ಆಗಲಿಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ. ಆ ದಂಪತಿಗಳು ಸಂತಾನವಾಗೋದಕ್ಕಿಂತ ಮೊದಲು ಹೇಗೆ ಇದ್ದರೂ ಈಗಲೂ ಸಹ ಹಾಗೆ ಇದ್ದಾರೆ. ಅವರು ದಾನ ಧರ್ಮಗಳನ್ನ ಮಾಡುತ್ತಿಲ್ಲ, ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿಲ್ಲ, ದೇವಸ್ಥಾನಕ್ಕೆ ಹೋಗುತ್ತಿಲ್ಲ, ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ ಎಂದು ಆ ಪಕ್ಷಿ ತುಂಬಾ ದುಃಖದಿಂದ ಹೇಳುತ್ತದೆ. ಆಗ ಮಹಾಶಿವನು, ಹಾಗಿದ್ರೆ ಅವರ ಪುತ್ರನು ಅಲ್ಪಾಯುಷ್ಯನಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದುತ್ತಾನೆ ಎಂದು ಹೇಳುತ್ತಾರೆ. ಆಗ ಆ ಪಕ್ಷಿ ಅಳುತ್ತಾ, ಹಾಗೆ ನಡೆಯಕೂಡದು, ಅವರ ಪುತ್ರನು ದೀರ್ಘಾಯುಷ್ಯನ ಹೊಂದಿ ಬದುಕಬೇಕೆಂದು ಆ ಪಕ್ಷಿ ತನ್ನ ತಲೆಯನ್ನ ಕಲ್ಲಿಗೆ ಹೊಡೆದುಕೊಳ್ಳುವುದಕ್ಕೆ ಶುರು ಮಾಡುತ್ತದೆ. ಅದನ್ನು ನೋಡಿದ ಪಾರ್ವತಿ ದೇವಿ ಆ ಪಕ್ಷಿಯನ್ನ ಹಿಡಿದುಕೊಂಡು, ನೀನು ಶಾಂತವಾಗಿರು, ನಾನು ಮಹಾದೇವನ ಬಳಿ ಮಾತನಾಡುತ್ತೇನೆ ಎಂದು ಹೇಳುತ್ತಾರೆ. ಆಗ ಪಾರ್ವತಿ ದೇವಿ ಮಹಾಶಿವನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ, ಸ್ವಾಮಿ, ಆ ಪಕ್ಷಿಯ ವೇದನೆಯನ್ನ ಒಂದು ಸಾರಿ ನೋಡಿ, ಅದರ ದುಃಖ ನಿಮಗೆ ಕಾಣಿಸುತ್ತಿಲ್ಲವಾ? ಆ ಪಕ್ಷಿ ತನಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ ಇಷ್ಟೊಂದು ದುಃಖ ಪಡುತ್ತಿದೆ. ಒಂದು ಸಾರಿ ಅದಕ್ಕೆ ಕರುಣೆ ತೋರಿಸಿ ಎಂದು ಕೇಳುತ್ತಾರೆ. ಆಗ ಮಹಾಶಿವನು, ಸರಿ ಆಯಿತು, ಈಗ ನಾವೇನು ಮಾಡಬೇಕು, ನೀನೇ ಹೇಳು ಎಂದು ಹೇಳುತ್ತಾರೆ. ಆಗ ಆ ಪಕ್ಷಿ, ಸ್ವಾಮಿ, ನಾನು ಅವರಿಗೆ ಹೇಳುವ ಪ್ರಯತ್ನವನ್ನ ಮಾಡಿದೆ, ಆದ್ರೆ ನನ್ನ ಭಾಷೆ ಅವರಿಗೆ ಅರ್ಥವಾಗುತ್ತಿಲ್ಲ, ನನ್ನ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾದವು. ಆದ್ದರಿಂದ ನೀವೇ ಬಂದು ಅವರಿಗೆ ಅರ್ಥವಾಗುವಂತೆ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಎಂದು ಆ ಪಕ್ಷಿ ಕೇಳುತ್ತದೆ. ಆಗ ಆದಿ ದಂಪತಿಗಳು, ಸರಿ ಆಯಿತು, ನಾವೇ ಬಂದು ಅವರಿಗೆ ಜ್ಞಾನವನ್ನ ನೀಡುತ್ತೇವೆ, ನೀನು ಈಗ ಜಾಗೃತವಾಗಿ ಹೋಗು ಎಂದು ಮಹಾಶಿವನು ಹೇಳುತ್ತಾರೆ. ಆಗ ಆ ಪಕ್ಷಿ ತುಂಬಾ ಸಂತೋಷದಿಂದ ಅಲ್ಲಿಂದ ಹೊರಟು ತನ್ನ ಗೂಡನ್ನು ಸೇರಿಕೊಳ್ಳುತ್ತದೆ. ಒಂದು ದಿನ ಶಿವಪಾರ್ವತಿಯರು ಸಾಧುಗಳ ವೇಷವನ್ನ ಧರಿಸಿ ಆ ವ್ಯಾಪಾರಿಯ ಮನೆಯ ಮುಂದಕ್ಕೆ ಸೇರಿಕೊಂಡು, ನೋಡಿ, ನಮಗೆ ತುಂಬಾ ಹಸಿವಾಗುತ್ತಿದೆ, ನಮಗೆ ಒಳ್ಳೆಯ ಭೋಜನವನ್ನ ಕೊಡಿ, ನೀವು ನಮಗೆ ಒಳ್ಳೆಯ ಭೋಜನವನ್ನ ಹಾಕದೆ ಹೋದರೆ ನಾವು ನಿಮಗೆ ಶಾಪವನ್ನ ನೀಡುತ್ತೇವೆ, ಆ ನಂತರ ನೀವು ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ವ್ಯಾಪಾರಿಯ ಹೆಂಡತಿ ಕೈ ಮುಗಿದು, ದಯವಿಟ್ಟು ನಮಗೆ ಶಾಪವನ್ನು ನೀಡಬೇಡಿ, ನಿಮಗೆ ಒಳ್ಳೆಯ ಭೋಜನವನ್ನು ನಾನು ಕೊಡುತ್ತೇನೆ, ಒಳಗಡೆ ಬನ್ನಿ ಎಂದು ಅವರನ್ನ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ಅವರಿಗೆ ಒಳ್ಳೆಯ ರುಚಿಕರವಾದ ಊಟವನ್ನ ಬಡಿಸುತ್ತಾಳೆ. ಆ ವ್ಯಾಪಾರಿಯ ಪುಟ್ಟ ಬಾಲಕರು ಕೂಡ ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಅವರಿಗೆ ಊಟವನ್ನು ಬಡಿಸುತ್ತಿದ್ದಾನೆ. ಆ ಆದಿ ದಂಪತಿಗಳು ಆ ದೃಶ್ಯವನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾರೆ. ಎಷ್ಟೇ ಆಗಿದ್ದರೂ ಮಹಾದೇವನು ಕೊಟ್ಟಿರುವ ಪ್ರಸಾದವಲ್ಲವಾ, ಆದ್ದರಿಂದಲೇ ಅಷ್ಟೊಂದು ಸುಂದರವಾಗಿ ಧಾರ್ಮಿಕತೆಯಿಂದ ಇದ್ದಾನೆ ಎಂದು ಮನಸ್ಸಿನಲ್ಲಿಯೇ ಈಗುತ್ತಿದ್ದಾರೆ. ಇನ್ನು ಅವರು ಊಟ ಮಾಡಿ ಎದ್ದು ಹೋಗುತ್ತಿರುವ ಸಮಯದಲ್ಲಿ ಆಗ ವ್ಯಾಪಾರಿ ದಂಪತಿಗಳು ಕೈ ಮುಗಿದು, ಮಹಾತ್ಮರೇ, ನಾವು ಮಾಡಿದ ಮರ್ಯಾದೆ ಹೇಗಿದೆ, ನಿಮಗೆ ತೃಪ್ತಿ ಆಯ್ತಾ? ನಾವೇನಾದ್ರೂ ತಪ್ಪು ಮಾಡಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಮಹಾಶಿವನು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಹೇಳುವುದನ್ನ ಜಾಗೃತವಾಗಿ ಕೇಳು, ನೀವು ತುಂಬಾ ತಪ್ಪುಗಳನ್ನು ಮಾಡಿದ್ದೀರಾ,
ಆ ತಪ್ಪುಗಳನ್ನು ಈಗಲೂ ಸಹ ಮಾಡುತ್ತಲೇ ಇದ್ದೀರಾ? ನೀವು ಇದೇ ರೀತಿ ಮಾಡುತ್ತಿದ್ದರೆ ನಿಮ್ಮ ಪುತ್ರನಿಗೆ ಅಪಾಯವಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಪುತ್ರನು ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದುತ್ತಾನೆ ಎಂದು ಹೇಳುತ್ತಾರೆ. ಆಗ ಆ ವ್ಯಾಪಾರಿ ದಂಪತಿಗಳು ಸಾಧುಗಳ ವೇಷದಲ್ಲಿರುವ ಆ ಆದಿ ದಂಪತಿಗಳ ಪಾದಗಳ ಮೇಲೆ ಬಿದ್ದು, ಮಹಾತ್ಮ, ಆ ರೀತಿ ನಡೆಯಕೂಡದು. ತುಂಬಾ ವರ್ಷಗಳ ನಂತರ ನಮಗಾಗಿರುವ ಸಂತಾನವದು. ಅವನಿಗೆ ಏನಾದರೂ ಆದರೆ ಖಂಡಿತವಾಗಿಯೂ ನಾವು ಬದುಕುವುದಿಲ್ಲ. ನೀವೇ ಏನಾದರೂ ಮಾರ್ಗವನ್ನು ತೋರಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಮಹಾಶಿವನು, ಅದಕ್ಕಿರುವುದು ಒಂದೇ ಮಾರ್ಗ. ಇಂದಿನಿಂದ ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಬಂದು ಭಿಕ್ಷೆಯನ್ನ ಕೇಳಿದರೆ ಅವರನ್ನ ಬರಿಗೈಯಲ್ಲಿ ಕಳಿಸಬೇಡಿ. ಇಂದಿನಿಂದ ದಾನ ಧರ್ಮಗಳನ್ನ ಮಾಡಿ, ಬಡವರಿಗೋಸ್ಕರ ಬಾಗಿಲನ್ನ ತೆರೆಯಿರಿ, ಬಡವರಿಗೆ ಸಹಾಯ ಮಾಡಿ, ಪೂಜೆ ಪುನಸ್ಕಾರಗಳನ್ನ ಮಾಡಿ. ಮಹಾಶಿವರಾತ್ರಿಯ ದಿನ ನಿಷ್ಠೆಯಿಂದ ಉಪವಾಸವಿದ್ದುಕೊಂಡು ಆ ಮಹಾಶಿವನಿಗೆ ಪೂಜೆಯನ್ನ ಮಾಡಿ, ಆ ಮಹಾಶಿವನನ್ನ ಮನಸ್ಫೂರ್ತಿಯಾಗಿ ನಂಬಿ ಎಂದು ಹೇಳುತ್ತಾರೆ. ಆಗ ಆ ದಂಪತಿಗಳು, ಮಹಾತ್ಮ, ಇಷ್ಟು ದಿವಸ ನಾವು ಅಜ್ಞಾನದಿಂದ ಕಣ್ಣನ್ನು ಮುಚ್ಚಿಕೊಂಡಿದ್ದೆವು. ಇನ್ನು ಮುಂದೆ ಎಲ್ಲ ಪುಣ್ಯ ಕಾರ್ಯಗಳನ್ನೇ ಮಾಡುತ್ತಾ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೇವೆ, ದಾನ ಧರ್ಮಗಳನ್ನ ಮಾಡುತ್ತೇವೆ, ಪೂಜೆ ಪುನಸ್ಕಾರಗಳನ್ನ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಆಗ ಮಹಾಶಿವನು, ನೋಡಿ, ಈ ದಿನ ನಿಮ್ಮ ಮನೆಯಲ್ಲಿ ಈ ಮಗು ಆಟವಾಡುತ್ತಿದೆ ಅಂದ್ರೆ ನೀವು ಮಾಡಿರುವ ಪುಣ್ಯವಲ್ಲ, ನಿಮ್ಮ ಅದೃಷ್ಟದ ಫಲವಲ್ಲ. ಅಸಲಿಗೆ ನಿಮ್ಮ ಹಣೆ ಬರಹದಲ್ಲಿಯೇ ಸಂತಾನವನ್ನೇ ಬರೆದಿಲ್ಲ. ಇದೆಲ್ಲವೂ ಕೂಡ ಒಂದು ಪಕ್ಷಿಯ ಪ್ರತಿಫಲ. ಆ ಪಕ್ಷಿಯಿಂದಲೇ ನಿಮಗೆ ಸಂತಾನವಾಗಿರುವುದು. ಆ ಪಕ್ಷಿಯು ನಿಮ್ಮ ಮನೆಯ ಮುಂದೆ ಇದ್ದುಕೊಂಡು ಪ್ರತಿದಿನ ನಿಮ್ಮ ಕಷ್ಟಗಳನ್ನ ನೋಡುತ್ತಾ ದುಃಖಿಸುತ್ತಾ ಕೈಲಾಸವನ್ನ ಸೇರಿಕೊಂಡು ಮಹಾಶಿವನನ್ನ ಬೇಡಿಕೊಂಡು ನಿಮಗೋಸ್ಕರ ಪುತ್ರನನ್ನ ಕೇಳಿತು. ಆ ಪಕ್ಷಿಯ ಭಕ್ತಿಯ ಪ್ರತಿಫಲವೇ ಈ ದಿನ ನಿಮ್ಮ ಮನೆಯಲ್ಲಿ ಈ ಮಗು ಆಟವಾಡುತ್ತಿದೆ ಎಂದು ಹೇಳುತ್ತಾರೆ. ಆಗ ಆ ವ್ಯಾಪಾರಿ ದಂಪತಿಗಳು, ಈಗ ಆ ಪಕ್ಷಿ ಎಲ್ಲಿದೆ ಎಂದು ಕೇಳುತ್ತಾರೆ. ಅದೇ ಸಮಯಕ್ಕೆ ಆ ಪಕ್ಷಿ ಅಲ್ಲಿಗೆ ಬರುತ್ತದೆ. ಆಗ ಆ ದಂಪತಿಗಳು ಆ ಪಕ್ಷಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳುತ್ತಾರೆ. ಆಗ ಅದೇ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತಾರೆ. ಅದನ್ನು ನೋಡಿದ ಆ ವ್ಯಾಪಾರಿ ದಂಪತಿಗಳು ತುಂಬಾ ಸಂತೋಷಪಟ್ಟು, ನಮ್ಮ ಜನ್ಮ ಧನ್ಯವಾಯಿತು ಎಂದು ಅವರ ಪಾದಗಳ ಮೇಲೆ ಬೀಳುತ್ತಾರೆ. ಇಂದು ಮಹಾಶಿವರಾತ್ರಿ ಇರುವುದರಿಂದ, ಮಹಾಶಿವನು ತಮ್ಮ ಮನೆಗೆ ಬಂದಿರುವುದರಿಂದ ಶ್ರೇಷ್ಠವಾಗಿ ವ್ರತವನ್ನ ಮಾಡಿ ಉಪವಾಸವಿದ್ದಾರೆ. ಊರಿನವರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದಿನಿಂದ ದಂಪತಿಗಳು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಬಡವರಿಗೆ ದಾನ ಧರ್ಮಗಳನ್ನ ಮಾಡುತ್ತಾ ತಮ್ಮ ಜೀವನವನ್ನ ಸಂತೋಷವಾಗಿ ಸಾಗಿಸುತ್ತಾರೆ. ಸ್ನೇಹಿತರೆ, ಕೇಳಿದ್ರೆ ಅಲ್ವಾ? ಈ ಅದ್ಭುತವಾದ ಸ್ಟೋರಿ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.